ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರದೀಪ ಲ್ಯಾಬ್ ಟೆಕ್ನಿಷಿಯನ್ ಚಿಕ್ಕೋಡಿಯಿಂದ. ಇವತ್ತು ನಾವು ನಮ್ಮ ಫ್ಯಾಮಿಲಿ ಒಂದು ಸಣ್ಣ ಟ್ರಿಪ್ಪನ್ನು ಇಟ್ಕೊಂಡಿದ್ದೀವಿ, ಪಿಕ್ನಿಕ್ಕನ್ನು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ನಿಮಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಅದನ್ನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡಿ, ನಮ್ಮ ಅಪ್ಪ ಇದ್ದಾರೆ. ಇವತ್ತು ಅಪ್ಪಂದಿರ ದಿನ. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಥ್ಯಾಂಕ್ ಯು ಬಾಯ್ ಬಾಯ್. ಅವರು ಹೋಗಕ್ಕೆ ರೆಡಿ ಆಗಿದ್ದಾರೆ. ನಾವು ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಪಿಕ್ನಿಕ್ ಅಂದ ತಕ್ಷಣ ಮನೇಲಿ ಎಷ್ಟು ಚೆನ್ನಾಗಿರ್ತದೆ ನೋಡಿ. ನಾನೆಲ್ಲ ನಮ್ಮ ಫ್ಯಾಮಿಲಿನ ತೋರಿಸ್ತೀನಿ ಹೆಂಗೆ ರೆಡಿ ಆಗ್ತದೆ. ಮೊದಲನೇದಾಗಿ ವೈಫ್ ರೆಡಿ ಆಗಿದ್ದಾಳೆ ನೋಡಿ. ನಮ್ಮಮ್ಮಗೆ ರೆಡಿಯಾಗಿ ಹೇಳಿದ್ದೀನಿ, ಅವಳು ಫೋನಲ್ಲಿ ಬ್ಯುಸಿ ಇದ್ದಾಳೆ. ಎಲ್ರಿಗೂ ಮಾತಾಡಿ ಹೇಳ್ಬಿಟ್ಟು ಆಮೇಲೆ ರೆಡಿ ಆಗ್ತಾಳೆ. ಇವಾಗ ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಇವತ್ತು ನಾವೆಲ್ಲರೂ ಕೂಡಿ ಗೋಕಾಕ್ ಫಾಲ್ಸ್ ಹೊಂಟಿದ್ದೇವೆ ಪಿಕ್ನಿಕ್. ನಾವು ಎಲ್ಲ ವಿತ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಹೊಂಟಿದ್ದೇವೆ. ಈಗ ನಾನು ಹೇಳ್ತಿ ಹಾಯ್. ನಾವು ಪಿಕ್ನಿಕ್ ಹೊಂಟೀವಿ. ಶೋರ್ ನಾವು ಎಲ್ಲಿ ಹೊಂಟೀವಿ? ಪೊಟ್ಯಾಟೊ ಫಾಲ್ಸಿಗೆ. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಈಗ ಎಲ್ಲರೂ ಗಾಡೀಲಿ ಕೂತ್ಕೊಂಡು ಮನೆಯಿಂದ ಹೊರಟ್ವಿ. ಮನೆಯಿಂದ ಹೊರಟ ತಕ್ಷಣ ಮುಂದೆ ನಮ್ಮೂರು ಯಾವ ಥರ ಇದೆ ತೋರಿಸ್ಕೊಂಡು ಹೋಗ್ತೀನಿ. ಇದು ನಮ್ಮ ಮೇನ್ ರೋಡ್ ಕ್ರಾಸ್ ಮಾಡ್ತೀವಿ. ಇಲ್ಲಿ ಲೆಫ್ಟಲ್ಲಿ ನಮ್ಮ ಇಂದಿರಾನಗರ ಗೇಟ್ ಹತ್ರ MP ಆಫೀಸ್ ಇದೆ. ಅದಾದಮೇಲೆ ಸ್ಮಾರ್ಟ್ ಬಜಾರ್ ಇದೆ. ಸ್ಮಾರ್ಟ್ ಬಜಾರ್ ಆದ ತಕ್ಷಣ ಈ ಕಡೆ ನೋಡ್ತೀವಿ ನಾವು ಅಖಾಡ ಇದೆ, H ಗ್ರೂಪು. ಆಮೇಲೆ ಇದು ಕ್ಯೂಟ್ ಪೆಟ್ರೋಲ್ ಬಂಕು. ಈ ಥರ ಎಲ್ಲ ದಾಟ್ತಾ ನಾವು ಓಲ್ಡ್ BSNL ಆಫೀಸ್ ಮುಂದೆ ಅದು ನಮ್ಮದು ಸೊಸೈಟಿ ಪೆಟ್ರೋಲ್ ಬಂಕ್ ಇದೆ. ಸೊ ಇಲ್ಲೇ ಯಾವಾಗಲೂ ನಾವು ಡೀಸೆಲ್ ಹಾಕ್ಸ್ತೀವಿ. ಸೊ ಡೀಸೆಲ್ ಹಾಕ್ಸೋಕ್ಕಂತ ನಿಂತ್ಕೊಂಡ್ವಿ. ಡೀಸೆಲ್ ಹಾಕ್ಸೋವರೆಗೂ ವೆಯ್ಟ್ ಮಾಡಿದ್ವಿ. ಏನೇನಿತ್ತು ಡೀಸೆಲ್ ಎಲ್ಲ ನಾವು ಹಾಕ್ಕೊಂಡು ಆಮೇಲೆ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಎಷ್ಟು ಬೇಕು ಅಂತೆಲ್ಲ ರೈಡಿಂಗ್ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಂಡ್ಮೇಲೆ ನಮ್ಮ ಮನೆದು ಗಣೇಶ ಮತ್ತು ಈಶ್ವರನ ನೆನೆಸ್ಕೊಂಡು ಮತ್ತೆ ಪ್ರಾರಂಭ ಮಾಡಿದ್ವಿ. ಇದು ನಮ್ಮ ಸರ್ಕಲ್, ಬಸವ ಸರ್ಕಲ್, ಮೇನ್ ಸರ್ಕಲ್ ಇದು ಚಿಕ್ಕೋಡಿಯಲ್ಲಿ. ಇದು ಈ ಕಡೆ ರೈಟ್ ಸೈಡಲ್ಲಿ ಹೋದ್ರೆ ಅದು ಬೆಳಗಾಂ ರೂಟು ಇದೆ, ಬಸವೇಶ್ವರ ವೃತ್ತ. ಸೊ ನಾವು ಇಲ್ಲಿಂದ ಸ್ಟ್ರೈಟಾಗಿ ಹೋಗ್ತೀವಿ. ಸೊ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೆ ನೋಡಿ ನಮ್ಮದು ವಿಧಾನಸೌಧ, ಮಿನಿ ವಿಧಾನಸೌಧ. ಫ್ರಂಟಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಫ್ರಂಟ್ ವ್ಯೂ ಕಾಣಿಸ್ತಿದೆ ಬನ್ನಿ. ಇದು ನೋಡಿ ಫ್ರಂಟ್ ವ್ಯೂ ಅಲ್ಲಿ ಇನ್ನೂ ಚೆನ್ನಾಗಿದೆ ವಿಧಾನಸೌಧ. ಅಂತೂ ಇಂತೂ ರೆಡಿಯಾಗಿ ಬಂದು ಗಾಡಿಯಾಗ ಕೂತೀವಿ, ಹೊಂಟೇವಿ. ಎಲ್ಲರೂ ನಮ್ಮ ಸೀಟ್ನಾಗ ಸೆಟ್ ಆಗೀವಿ. ನಾನು ನನ್ನ ಹೆಂಡತಿ ಎಲ್ಲಿ ಹೊಂಟೀವಿ? ಗೋಕಾಕ್ ಫಾಲ್ಸ್. ಹಾಯ್ ಗೈಸ್, ನಾವು ಗಾಡ್ಯಾಗ ಕೂತೀವಿ. ಇವ್ರು ನಮ್ಮ ಅಜ್ಜಿ ಅದಾರು. ಆಮೇಲೆ ನಮ್ಮ ಕಾಕ ಇಲ್ಲಿ ಡ್ರೈವಿಂಗ್ ಮಾಡತ್ತಾರ್ರಿ. ಇಲ್ಲಿ ನಮ್ಮ ಅಜ್ಜ ಮತ್ತೆ ನಮ್ಮ ತಮ್ಮ ಕೂತಾರ. ಅಂಶ ಅವ್ರು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಅವ್ನು ಹೇಳಿದ್ದಿಷ್ಟೇ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ. ಅದಾದಮೇಲೆ ನಾವು ಬಂದ್ವಿ ಮುಂದೆ. ಯಾವುದು ಅಂತಂದರೆ ಇದು ಘಟಪ್ರಭಾ ಹತ್ರ ಬಂದು ನಾವಿಲ್ಲಿ ಘಟಪ್ರಭಾದಿಂದ ಸರ್ಕಲ್ದಿಂದ ಧೂಪ್ತಾಳ್ ರೋಡ್ ರೈಟ್ ಸೈಡಿಗೆ ಹೊರಡ್ತೀವಿ. ಇದು ಘಟಪ್ರಭಾ ಸರ್ಕಲ್. ಇಲ್ಲಿಂದ ಧೂಪ್ತಾಳ್ ರೋಡ್ ರೈಟ್ ಸೈಡಿಗೆ तुम्हारी तस्वीर के सहारे मौसम कई गुजारे, मौसमी ना समझो पर इश्क को हमारे, नजरों के सामने मैं आता नहीं तुम्हारे, मगर रहते हो हर पल मंजर में तुम. ನೋಡಿ, ಇಲ್ಲಿಗೆ ನಾವು
ಬಂದ್ವಿ ಪಾರ್ಕಿಂಗ್ ಮಾಡಿದ್ವಿ ಇಲ್ಲಿ ಗೋಕಾಕ್ ಫಾಲ್ಸ್ನಾಗ ಪಾರ್ಕಿಂಗ್ ಮಾಡಿದ್ಮೇಲೆ ಇಲ್ಲಿ ಎಲ್ಲರೂ ಏನೇನು ಬೇಕೆಲ್ಲ ತೊಗೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಹೋಗಿದ್ವಿ. ಅಲ್ಲಿ ಏನೋ ನೋಡೋಕೆ ಸಿಗಲಿಲ್ಲ ಸರಿಯಾಗಿ. ಇಲ್ಲಿ ಗುಡಿ ಒಳಗೆ ಹೋಗಿ ಆಮೇಲೆ ಇಲ್ಲಿ ಬಂದು ಫೋಟೋಶೂಟ್ ಮಾಡ್ಕೊಂಡ್ವಿ. ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ಮೇಲೆ ಎಲ್ಲರಿಗೂ ಹಸಿವಾದ್ಮೇಲೆ ಎಲ್ಲರೂ ಹೊಳ್ಳಿ ಗಾಡಿ ಕಡೆ ಹೊರಟ್ವಿ. ಗಾಡಿ ಕಡೆ ಹೋಗಿ ಅಲ್ಲಿಂದ ನಾವು ಗೋಕಾಕ್ ಹೊಂಟ್ವಿ. ಗೋಕಾಕ್ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗ್ತದೆ. ಸೊ ಇಲ್ಲೆಲ್ಲ ಭಾಳ ಹಳೆ ನೆನಪದಾವೆ ನಮ್ಮ. ಸೊ ಇಲ್ಲೆಲ್ಲ ಓಡಾಡಿದ ನೆನಪುಗಳು ಸಣ್ಣಾಗಿದ್ದಾಗ ಗೋಕಾಕ್ ಬಂದಾಗೆಲ್ಲ ಈ ಕಡೆ ಬರ್ತಿದ್ವಿ. ಸೊ ಅದೆಲ್ಲ ನೆನಪು ಮಾತಾಡ್ಕೊಂತ ನಾವು ಗೋಕಾಕ್ ಬಂದ್ವಿ. ಗೋಕಾಕ್ ಬಂದ ತಕ್ಷಣ ನೋಡ್ರಿ ನಾವು ಇಲ್ಲಿ ಊಟಕ್ಕೆ ಅಂಥೇಳಿ ನಿಯಾಜ್ ಆಗಿದೆ, ನಿಯಾಜ್ದೊಳಗೆ ಹೋದ್ವಿ. ನಿಯಾಜೊಳಗೆ ಹೋದ ತಕ್ಷಣ ನಾವು ಊಟಕ್ಕೆ ಬಂದಿದ್ದು. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬ್ಯಾಟಿಂಗ್ ಇವರ ಎಲ್ಲ ಖಾಲಿ ಮಾಡ್ಯಾರು. ಈ ನಮನಿ ಖಾಲಿ ಮಾಡ್ಯಾರ ಎಲ್ಲರೂ. ಇವ್ರು ನೋಡಿ ಹಸ್ತಿದ್ದವ್ರು ಇರೋರು ನೋಡ್ರಪ್ಪ. ಬಿರಿಯಾನಿ ಲೆಕ್ಕದಾಗ ಖಾಲಿ ಮಾಡ್ಯಾರ. ಎಷ್ಟು ಹಸುವಾಗಿತ್ತು ಇವ್ರಿಗೆ ನೋಡ್ರಿ. ಇವರೆಲ್ಲ ತಿಂದವ್ರೆಲ್ಲ ಇವ್ರು ನೋಡಿ ಹಚ್ತೀನಿ ನಾವು. ನೀವು ನೋಡು ಹಚ್ತೀನಿ ನಾವು. ಇವೊಬ್ಬ ಅಂದ್ರೆ ಹಚ್ತೀನಿ ನಾನು. ಅಲ್ಲಿ ಊಟ ಮುಗಿಸಿ ಮತ್ತು ತಿರುಗಿ ನಾವೇನು ಮಾಡಿದ್ವಿ, ಹಂಗೆ ಫಾಲ್ಸ್ ಕಡೆಗೆ ನಾವು ಹೊಳ್ಳಿ ಬರಬೇಕಾದ್ರೆ ಮತ್ತು ಅಲ್ಲಿ ವ್ಯೂ ಚೆನ್ನಾಗಿತ್ತು. ಮತ್ತು ಆ ವ್ಯೂ ನೋಡ್ಕೊಂತ ನಾವು ಹೊಳ್ಳಿ ಫಾಲ್ಸ್ ಕಡೆ ಬಂದ್ವಿ. ಇಲ್ಲಿನ ಫಾಲ್ಸಿಗೆ ನೀರಿಲ್ಲ, ಗೊಡಚಿಮುಲ್ಕಿ ಹೋಗೋದೇನು ಬೇಡ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಫಾಲ್ಸ್ ಕಡೆ ಬಂದು ಅಲ್ಲೇ ಒಂದು ಸ್ವಲ್ಪ ಏನಾರು ನೋಡ್ಕೊಂಡು ಹೋಗೋಣ ಅಂಥೇಳಿ ಹಂಗೆ ಬಂದು ನೀರು ಯಾಕೋ ಒಂದು ಸ್ವಲ್ಪ ಬಿಟ್ಟಿದ್ದಿಲ್ಲ. ಇವಾಗ ಭಾಳ ಕಾಡತ್ತಿದ್ರು ಗಾಡಿ ಹೊಡಿಬೇಕು. ನಾನು ಗಾಡಿ ಹಿಡಿತೀನಿ ಸರಿ ಒಳಗಿದ್ದ ಬಾಕ್ಸ್ನಾಗ ಏನಿತ್ತು ಅಂತ ಚರ್ಚೆ ಮಾಡ್ಕೊತ ಹೋದ್ರಿ. ಭಾಳ ಹಂಗೆ ಬೆನ್ನತ್ತು ಆಮೇಲೆ ಸೈಡ್ ಹೊಡೆದ್ಬಿಟ್ಟೆ. ಬಂದ್ವಿ ಫಾಲ್ಸಿಗೆ ಬರಬೇಕಾದ್ರೆ ಇವೆಲ್ಲ ನೋಡ್ಕೊಂತ ಬಂದ್ವಿ. ಬಂದಮೇಲೆ ಅಲ್ಲೇ ಮುಂದೊಂದು ವ್ಯೂ ಪಾಯಿಂಟ್ ಐತೆ, ಅದೊಂದು ಸ್ವಲ್ಪ ನೋಡಿ ಹೋಗೋಣ ಅಂತೆಲ್ಲ ಅಂದರು. ಆಯ್ತಪ್ಪ ಅಲ್ಲೊಂದು ಸ್ವಲ್ಪ ನೋಡಿ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ. ಇಲ್ಲಿ ಫಾಲ್ಸ್ ಹತ್ರ ಇದೆಲ್ಲ ನೋಡ್ಕೊಂತ ಬಂದಾಗ ಇಲ್ಲಿಂದ ಗಣಪತಿ ಗುಡಿ ಐತಿ ಮುಂದೆ. ಅದು ಯಾವಾಗೂ ಹೋಗ್ಬೇಕಾದ್ರೆ ನಾವು ನೋಡ್ತಿದ್ವಿ. ಇವೆರಡು ಕಲ್ಲುಗಳು ಕಾಣಿಸ್ತಾವೆ. ಅದಾದಮೇಲೆ ಗಣಪತಿ ಗುಡಿಗೆ ಹೋಗಲಿಲ್ಲ, ಯಾಕಂದ್ರೆ ನಿಯಾಜ್ಗೆ ಹೋಗಿದ್ವಿ. ಸೊ ನಾನ್ ವೆಜ್ ತಿಂದಿದ್ವಿ ಅಂಥೇಳಿ ಗಣಪತಿ ಗುಡಿಗೆ ಬೇಡ ಅಂಥೇಳಿ ಹಾಗೆ ಸೀದಾ ಹೊಡೆದ್ವಿ. ಇಲ್ಲೇ ಬರ್ತಿದ್ದು ನೋಡ್ರಿ ಈಗ ಗಣಪತಿ ಗುಡಿ. ಜಸ್ಟ್ ನಾವು ಬಂದ್ವಿ ಮೇಲೆ ಇದೆ ನೋಡ್ರಿ ಗಣಪತಿ ಗುಡಿ, ಇದು ಗಣಪತಿ ಗುಡಿ. ಸೊ ಇಲ್ಲಿಂದ ಹೊರಗಿಂದ ಕೈ ಮುಗಿದ್ವಿ. ಅದಾದಮೇಲೆ ಇಲ್ಲೇ ಒಂದು ಸ್ವಲ್ಪ ಒಂದು ಪಾರ್ಕಿಂಗ್ ಜಾಗ ಐತೆ. ಇದ್ರೊಳಗೆ ಜಾಗ ಇಷ್ಟೇ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್, ದಿಸ್ ಈಸ್ ಅವರ್ ಕರ್ನಾಟಕ ನಯಾಗ್ರಾ ಫಾಲ್ಸ್. ಇದಕ್ಕೆ ನಾವು ಗೋಕಾಕ್ ಫಾಲ್ಸ್ ಅಂತ ಕರಿತೀವಿ. ನಮ್ಮ ಗೋಕಾಕ್ ಬೆಳಗಾವಿ ಡಿಸ್ಟಿಕ್ ಗೋಕಾಕ್ ತಾಲೂಕದಾಗ ಐತಿ. ಎಷ್ಟು ಚಂದ ಐತೆ ನೋಡ್ರಿ, ಎಷ್ಟು ಸೌಂದರ್ಯ ಐತಿ. ಇವತ್ತು ಇನ್ನೂ ನೀರು ಬಂದಿಲ್ಲ ಅಂದ್ರೆ ಎಷ್ಟು ಚಂದ ಜೋಡ ಫಾಲ್ಸ್ ಬೆಳಗತ್ತವೆ ಇಲ್ಲಿ. ಈ ವ್ಯೂ ನೋಡೋಕೆ ನಾವು ಇಲ್ಲಿ ವ್ಯೂ ಪಾಯಿಂಟಿಗೆ ಬಂದೇವಿ. ವ್ಯೂ ಪಾಯಿಂಟ್ ಅಂದರೆ ಇಲ್ಲಿ ಫಾಲ್ಸಿಂದ 1 ಕಿಲೋಮೀಟ್ರ್ ದೂರ ಐತದ. ಇವತ್ತೆಲ್ಲ ಫ್ಯಾಮಿಲಿ ಕೂಡ ಒಂದು ಪ್ಲ್ಯಾನ್ ಮಾಡಿದ್ವಿ ಫಾದರ್ಸ್ ಡೇ ಸ್ಪೆಷಲ್ ಅಂತಂದು. ಫಾದರ್ಸ್ ಡೇ ಸ್ಪೆಷಲ್ ಎಂಜಾಯ್ಮೆಂಟ್ ಮಾಡೋಕ್ಕಂತಂದು ಎಲ್ಲ ಫ್ಯಾಮಿಲಿ ಕೂಡ ಇಲ್ಲಿ ಬಂದೇವಿ. ಸೊ ಜಸ್ಟ್ ಲುಕ್ ಅಟ್ ದಿಸ್ ವ್ಯೂ, ಇಟ್ಸ್ ಅ ನೈಸ್ ವ್ಯೂ. ಐ ವಾಂಟ್ ಟು ಶೋ ಯು, ಎಂಜಾಯ್ ದಿಸ್. ಥ್ಯಾಂಕ್ ಯು. ಅದಾದಮೇಲೆ ನೋಡ್ರಿ ಫ್ರೆಂಡ್ಸ್, ಲಾಸ್ಟಿಗೆ ಒಂದು ಸ್ವಲ್ಪ ಎಲ್ಲರೂ ಇಲ್ಲಿ ವ್ಯೂ ಪಾಯಿಂಟ್ನಾಗ ಅದು ಇದು ಅಂಥೇಳಿ ಫೋಟೋ ತಗೊಂಡ್ವಿ. ನಮ್ಮ ತಮ್ಮ ಹಂಗೆ ಎಲ್ಲರೂ ಅದ ವ್ಯೂ ಪಾಯಿಂಟ್ನಾಗ ಫೋಟೋ ತಗೊಂಡು ಅಲ್ಲೊಂದು ಸ್ವಲ್ಪ ಗುಡಿ ಹತ್ರ ಫೋಟೋ ತಗೊಂಡಿದ್ವಿ. ಅವು ಎಲ್ಲ ಫೋಟೋಗಳು ಎಲ್ಲ ಆ್ಯಡ್ ಮಾಡಿ ಭಾಳಷ್ಟು ಚೆನ್ನಾಗಿ ಫೋಟೋಸ್ ಇಲ್ಲಿ ತೊಗೊಂಡ್ವಿ. ಅಲ್ಲೇ ನಡುವೆ ಒಂದು ಬ್ರಿಡ್ಜ್ ಮಾಡಿದ್ರಲ್ಲ ಹೊಸದು, ಆ ಬ್ರಿಡ್ಜ್ ಮೇಲೆ ಭಾಳ ಚೆಂದ ಫೋಟೋಸ್ ಬಂದವು. ಸೊ ಫ್ಯಾಮ್ಲಿ ಎಲ್ಲ ಅಲ್ಲೇ ಒಂದು ಸ್ವಲ್ಪ ಫೋಟೋ ತಗೊಂಡ್ವಿ. ಯಾಕಂದರೆ ಅಲ್ಲಿ ಬ್ರಿಡ್ಜ್ ಕೆಳಗೆ ಈಗ ಬಿಡಾಕತ್ತಿಲ್ಲ, ಭಾಳಷ್ಟು ಅವು ಇದಾಗತ್ತವ ಅಂಥೇಳಿ. ಸೊ ನಾವು ಫ್ಯಾಮ್ಲಿ ಎಲ್ಲ ಹೋಗಿದ್ವಿ, ಅಲ್ಲಿ ಕೆಳಗೇನು ಹೋಗಲಿಲ್ಲ ಕಲ್ಲ ಮೇಲೆ. ಸೊ ಅದಕ್ಕೆ ಇಲ್ಲೇ ಬ್ರಿಡ್ಜ್ ಮೇಲೆ ನಾವು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋಸ್ ಎಲ್ಲ ತಕ್ಕೊಂಡು ಇಲ್ಲೇ ಹುಡುಗರು ಎಂಜಾಯ್ ಮಾಡಿದ್ರೆ ಚೆಂದ ಫೋಟೋಸ್ ಬರತ್ತಿದ್ದು ಅಂಥೇಳಿ ಎಲ್ಲರೂ ಇಲ್ಲೇ ದುಂಬಡಿ ಹಾಕಿ ಆಮೇಲೆ ಇಲ್ಲಿಗಿನ
ಟ್ರಿಪ್ ಮುಗಿಸಿ ನಾವು ವಾಪಸ್ ಚಿಕ್ಕೋಡಿಗೆ ಹೊಳ್ಳಿ ಬಂದು ನೋಡ್ರಿ ಸರ್. ಇಲ್ಲಿ ಇಷ್ಟು ನಮ್ಮ ಗೋಕಾಕ್ ಫಾಲ್ಸ್ದೊಂದು ಏನಾಯಿತು ಟ್ರಿಪ್, ಇಲ್ಲಿಗೆ ನಾವು ಹಿಂಗೆ ಫೋಟೋ ಮುಖಾಂತರ ಮುಗಿಸಿದ್ವಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನ ವಾಚ್ ಮಾಡಿ, ನೋಡಿ, ಎಂಜಾಯ್ ಮಾಡಿ. ಇದೊಂದು ನಾನು ಆ್ಯಕ್ಚುಲಿ ಇದು ಮಾಡೋ ಉದ್ದೇಶ ಏನಂತಂದರೆ ಸ್ವಲ್ಪ ನಮಗೆ ಮೆಡಿಕಲ್ ಫೀಲ್ಡ್ ಒಳಗೂ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಇರಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಹಾಗೆ ನಮ್ಮದು ಶೇರ್ ಮಾಡ್ತಾಯಿರ್ತೀನಿ, ಮಧ್ಯೆ ಏನಾದರೂ ಮಾಡಿದ್ದು ಅದನ್ನು ನೋಡಿ ಎಂಜಾಯ್ ಮಾಡಿರಿ. ಓಕೆ, ಮುಂದೆ ಮತ್ತೆ ನಿಮ್ಗೆ ನಾನು ಹೇಳಿದ ಪ್ರಕಾರ ನಾನು ಲ್ಯಾಬ್ದೇನಿದೆ ಅದೆಲ್ಲನೂ ನಿಮ್ಗೆ ಕೊಡ್ತಾ ಹೋಗ್ತೀನಿ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಮ್ಮನ್ನ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನಾನು ಯೂಟ್ಯೂಬಲ್ಲಿ ಕೂಡ ಇದ್ದೀನಿ, ಅದರಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿರೋವಂಥ ವಿಡಿಯೋಗಳಿರ್ತವೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಗುಡ್ ಬೈ.